ಸಾಕಷ್ಟು ಚರ್ಚೆಗಳು ಮಾಡ್ತಾ ಇದ್ವಿ. ಇನ್ನು 2ನೇ ಹಂತದ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಕೂಡ ಬಿಗ್ಗೆಸ್ಟ್ ಚಾಲೆಂಜಸ್ ಸರ್. ಈಗ ಆಲ್ರೆಡಿ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವ್ರ ಮನೆಗೆ ಹೋಗಿದ್ದಾರೆ. ಈಗ ಖಾತೆ ಹಂಚಿಕೆ ಇರೋ 13 ಜನ ಖಾತೆ ಹಂಚಿಕೆಗೆ ಈಗ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ನಾನು ಹೇಳಿದಲ್ಲ, ಇಟ್ ಈಸ್ ಎಕ್ಸ್ಪ್ಯಾನ್ಷನ್ ಅಂದರೆ ಏನು, ಕಾಂಪಿಟೀಷನ್ ಇದೆ. ಈಗ ಡಿ ಕೆ ಶಿವಕುಮಾರ್ ಒಂದು ಮಾತು ಹೇಳ್ತಾ ಇದ್ರು, 2.5 ವರ್ಷ ಮಾತಾಗಿದೆ ಅನ್ನೋದು. ಈಗ ಹೈಕಮಾಂಡ್ ಇನ್ನೇನೇನು ಮಾತು ಕೊಟ್ಟಿದೆ ಈ ಸಲ ಅಂತ ಗೊತ್ತಿಲ್ಲ. ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ಬಾಯಿ ಮುಚ್ಕೊಂಡು ನಿಂತ್ಕೊಂಡಿತ್ತು ಮೊನ್ನೆವರೆಗೆ. ಹೌದು ಮಾತುಕತೆ ಆಗಿದೆ, 50-50 ಇತ್ತು, ಎಲ್ಲೂ ಹೇಳಿಲ್ಲ. ಈಗ ಹೈಕಮಾಂಡ್ ಹೇಳಿರ್ಬೋದು ಸಿದ್ದರಾಮಯ್ಯನವರಿಗೆ ಬಿಡುವ ಮೊದಲು, ನೀವು ಬಿಟ್ಬಿಡಿ, ನಿಮ್ಮ ಎಲ್ಲರಿಗೆ ನಾವು ಖಾತೆ ಕೊಡಿಸ್ಬಿಡ್ತೀವಿ ಅನ್ನೋದನ್ನು ಹೇಳ್ಬೋದಿತ್ತು. ಸೆಕೆಂಡ್ ಯಾವುದು, ಇನ್ನೊಂದು ಯಾವುದು ಹೇಳಿ? ಸೆಕೆಂಡ್ ಒನ್, ಈಗ ಸಿದ್ದರಾಮಯ್ಯ ವರ್ಸಸ್ ಡಿ ಕೆ ಶಿವಕುಮಾರ್ ಬಣ ಮಾತ್ರ ಅಲ್ಲ, ಹೈಕಮಾಂಡ್ ಬಣ ಒಂದು. ನೀವು ಹೈಕಮಾಂಡ್ ಬಣ ಅಂದರೆ ಯಾವುದು ಅಂತ ಕೇಳ್ಬೋದು. ಈಗ ಹೈಕಮಾಂಡ್ ಬಣ ಅಂದರೆ ಬಿ ಕೆ ಹರಿಪ್ರಸಾದ್ ಬಣ. ಬಿ ಕೆ ಹರಿಪ್ರಸಾದ್ ಮಾತ್ರ ಅಲ್ಲ. ಈಗ ನೋಡಿ, ಕೃಷ್ಣ ಬೈರೇಗೌಡ ಎಲ್ಲಿಂದ ಸ್ಟ್ರೈಟ್ ಹೈಕಮಾಂಡ್ ಅಪಾಯಿಂಟೆಡ್ ಪರ್ಸನ್ ಅಂತ ಹೇಳ್ತಾರೆ, ಕರೆಕ್ಟ್. ಈಗ ಪ್ರಿಯಾಂಕಾ ಖರ್ಗೆ ಹೈಕಮಾಂಡಿಂದ ಲೀಸ್ಟ್ ಎಲಿಜಿಬಲ್, ವಿ ಆರ್ ನಾಟ್, ದೇ ಡಿಸರ್ವ್, ಅಲ್ಲಿಂದ ಡೈರೆಕ್ಟಾಗಿ. ಈಗ ಡಿ ಕೆ ಎಲಿಜಿಬಿಲಿಟಿ ಎಲ್ಲಿದೆ? ಈಗ 10 ನಾವು ನಿನ್ನೆ ನೋಡಿದ್ವಿ. ಏನು ಚೇಂಜಸ್ ಕಾಣ್ತು ನಿಮಗೆ? ಸಿದ್ದರಾಮಯ್ಯನವರ ಕ್ಯಾಬಿನೆಟ್ ಬಿಟ್ಟರೆ ಚೇಂಜಸ್ ಕಂಡಿದ್ದು ಏನು ಅದರಲ್ಲಿ? ಒಂದು ಯತೀಂದ್ರ ಖಾದರ್ಗೆ ಅದು ಮುಂಚೆನೇ ಗೊತ್ತಿದ್ದು, ಸ್ಪೀಕರು ಬಿಟ್ಟ ಮೇಲೆ ನೀವು ಲಾಸ್ಟ್ ಟೈಮ್ ಅವರು ಈಸ್ ಎಲಿಜಿಬಲ್ ಫಾರ್ ಎ ಮಿನಿಸ್ಟರ್, ಒಬ್ಬರು ದಕ್ಷಿಣ ಕನ್ನಡ ಮತ್ತು ಉಡುಪಿಯಿಂದ ಬಂದವರು, ಒಂದೇ ಒಂದು ಕ್ಯಾಂಡಿಡೇಟ್ ಇದ್ದರು ಕೂಡ ಅವರನ್ನು ಸ್ಪೀಕರ್ ಮಾಡಿದರು. ಈ ಸಲ ಅವರಿಗೊಂದು ಕೊಟ್ಟಿದ್ದಾರೆ. ಅದರ ನಂತರ ಕೇಳಿ ಬರ್ತಾ ಇರುವ 2 ಹೆಸರುಗಳು ಯಾವುದೇ? ಈಗ ಬೈರತಿ ಸುರೇಶ್ ಹೇಳಿದ್ರೆ ಹೌದು, ಸಿದ್ದರಾಮಯ್ಯನವರ ಮೇಲುಗೈ ಸಾಧಿಸಿದ್ರು, ಬೈರತಿ ಸುರೇಶ್ ಅವರಿಗೆ ಕೊಟ್ಟರು. ಯತೀಂದ್ರ ಎಸ್ ಕೊಟ್ಟರು. ಉಳಿದವರಲ್ಲಿ ರಾಮಲಿಂಗಾರೆಡ್ಡಿ ಅವರು ಯಾವ ಬಣನೂ ಇಲ್ಲ, ನ್ಯೂಟ್ರಲ್. ಓಕೆ, ಜಾರ್ಜ್ ಹೈಕಮಾಂಡ್ ಪರ್ಸನ್, ಸಿದ್ದರಾಮಯ್ಯನವರ ಬಣ ಆಪ್ತರು, ಹೈಕಮಾಂಡ್ ಪರ್ಸನ್ ಅಗೈನ್ ಬೋತ್. ಅವರಿಗೆ ಹೌದು, ಎಲ್ಲರ ಥರ ಚೆನ್ನಾಗಿದ್ದಾರೆ. ನೀವು ನೋಡ್ತಾ ಬಂದರೆ ಯಾವ ಬದಲಾವಣೆಗಳಿಲ್ಲ. ಬಟ್ ನಾವು ಸೆಕೆಂಡ್ ಲಿಸ್ಟ್ ಇದೆಯಲ್ಲ, ಸೆಕೆಂಡ್ ಲಿಸ್ಟ್ ಈಗ ಯಾರು ಬಣಗಳು ಯಾರು? ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಇಲ್ಲ, ಅಂದರೆ ಡಿ ಕೆ ಶಿವಕುಮಾರ್ ಬಣದಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಇಲ್ಲ. ಈಗ ಮುನಿಯಪ್ಪ ಅವರೇ ಹೇಳಿದ್ರಂತೆ, ನನಗೆ ಬೇಕು ಅಂತ, ನನ್ನ ಮಗಳಿಗೆ ಬೇಡ, ನನಗೆ ಬೇಕು, ನಾನೇ ಮಾಡ್ತೀನಿ ಅಂತ. ನನ್ನದು ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ ತುಂಬ ಬಾಕಿ ಇದೆ, ಐ ವಿಲ್ ಓನ್ಲಿ ಡೂ ಅಂತ ಹೇಳಿದ್ರು ಅಂತ ಅವ್ರಿಗೆ ಕೊಟ್ಟಿದ್ದಾರೆ. ಇಟ್ ಇಸ್ ಓಕೆ. ಅದನ್ನು ಹೈಕಮಾಂಡ್ನ ಲೀಸ್ಟಿಂದ ಬರುವಂತಹ ಒಂದು ಕ್ಯಾಂಡಿಡೇಟ್. ಈಗ ಶುರುವಾಗೋದು ಎಲ್ಲಿ ಅಂದರೆ, ಡಿ ಕೆ ವಾಂಟೆಡ್ ಎ ಸೇಮ್ ಕಾಂಬಿನೇಷನ್ ಆಫ್ ದ ಪೋರ್ಟ್ಫೋಲಿಯೋಸ್ ಎಲ್ಲ ಕೊಡೋದು ಅವರೇ ಬೇಕಾ? ಅಲ್ಲ, ಫ್ರೆಶ್ ಫೇಸ್ಗಳು. ಡಿ ಕೆ ಹೇಳ್ತಾರಲ್ಲ, ನನಗೆ ಹೊಸಬರು ಬೇಕು, ನನಗೆ ಯಂಗ್ಸ್ಟರ್ಸ್ಗಳು ಬೇಕು, ನನಗೆ ಜಾತಿವಾರು ರೀತಿಯಲ್ಲೂ ಹಂಚ್ತಾರೆ, ಕ್ಷೇತ್ರವಾರು ರೀತಿಯಲ್ಲೂ ಕ್ಯಾಬಿನೆಟ್ ಇರಬೇಕಾಗತ್ತೆ. ನಾಳೆ ಅದರ ಮೇಲೆ ನೀವಿನ್ನೂ ಉಸ್ತುವಾರಿ ಮಂತ್ರಿಗಳನ್ನು ಅಂತಾರಲ್ಲ, ನೀವು ಎಸ್ ಐ ಆರ್ ಬಗ್ಗೆ ಮಾತಾಡ್ತಾ ಇದ್ರಿ. ಇವತ್ತು ಹೇಳೋದು ಉಸ್ತುವಾರಿಗಳಿಗೆ ನಾನು ಈ ಒಂದು ರೀತಿಯ ಕಮಾಂಡ್ ಕೊಡ್ತಾ ಇದ್ದೀನಿ, ಅವರಿಗೆ ಈ ರೀತಿಯ ಜವಾಬ್ದಾರಿ ಕೊಡ್ತಾ ಇದ್ದೀನಿ ಅಂತ. ನಿಮಗೆ ತಿಳ್ಕೊಳ್ಳಿ, ಈ ಎಸ್ ಐ ಆರ್ ಆಗಲಿಕ್ಕಿನ್ನು ಎಷ್ಟು ದಿನ ಬೇಕು? ಇನ್ನು ಹಲವು ಮಂತ್ರಿಗಳು, ಹಲವು ಮಿನಿಸ್ಟ್ರಿಗಳು, ನನಗನ್ಸುತ್ತೆ ಕಾಂಗ್ರೆಸ್ನಲ್ಲಿ ಇನ್ನೊಂದು 5-6 ತಿಂಗಳು ಎಸ್ ಐ ಆರ್ ಹಿಂದೆನೇ ಹೋಗ್ತಾರೆ ಅವರು. ಏನಕ್ಕೆ ಅಂದರೆ, ವೆಸ್ಟ್ ಬೆಂಗಾಲ್ದು ಎಲೆಕ್ಷನ್ ನೋಡಿದ ಮೇಲೆ ಇವರಿಗೆಲ್ಲ ಏನಾಗ್ಬಿಟ್ಟಿದೆ ಅಂದರೆ, ಎಸ್ ಐ ಆರ್ ಮಾಡಿ ಇನ್ನು ಕಾಂಗ್ರೆಸ್ ಇಲ್ಲಿನೂ ಒಂದು 10 ಲಕ್ಷ ಓಟ್ ಹೋಗ್ಬಿಟ್ರೆ, ನಮ್ಮದು ಏನಾದರೂ ಡಿಲೀಟ್ ಮಾಡಿಬಿಟ್ರೆ ನಾವಿಲ್ಲ. ಇವ್ರದ್ದು ಮೇನ್ ಇಂಟೆನ್ಷನ್ ಟುಡೇಸ್ ಪ್ರೆಸ್ ಕಾನ್ಫರೆನ್ಸ್ ನೀವು ನೋಡಿ, ಎಸ್ ಐ ಆರನ್ನು ಕರೆಕ್ಟಾಗಿ ನೋಡ್ಬೇಕಲ್ಲಪ್ಪ, ಯಾವುದು ಒಂದು ಡಿಲೀಟ್ ಆಗಬಾರ್ದು. ಅಂದರೆ ನನಗನ್ಸುತ್ತೆ ಇನ್ನೊಂದು 5-6 ತಿಂಗಳು ಡಿ ಕೆ ಶಿವಕುಮಾರ್ ಅವರ ಗೌರ್ಮೆಂಟ್ಗೆ, ಏನು ಉಸ್ತುವಾರಿ ಮಂತ್ರಿಗಳಿಗೆ ಮತ್ತು ಜಿಲ್ಲಾವಾರು ಎಲ್ಲರ ಕಾರ್ಯಕರ್ತರಿಗೆ ಒಂದೇ ಕೆಲಸ ಇರೋದು, ಮನೆಗೆ ಹೋಗಿ ಫಾರ್ಮ್ ಫಿಲ್ಅಪ್ ಮಾಡಿ, ಸೈನ್ ಹಾಕ್ಕೊಳ್ಳಿ, ರಿಪೋರ್ಟ್ ಕೊಡಿ. ದಟ್ ಈಸ್ ವಾಟ್ ದ ಬಿಗ್ಗೆಸ್ಟ್ ಚಾಲೆಂಜ್. ಈ ಸಚಿವ ಸಂಪುಟ ಇದೆ ಅಲ್ವಾ, ಈಗ ಹೊಗೆ ಆಡ್ತಾ ಇದೆ ಅಷ್ಟೇ. ಮೆಲ್ಲ ಒಬ್ಬೊಬ್ಬರೇ ಬರ್ತಾ ಇದ್ದಾರೆ. ಯಾವಾಗದವರೆಗೆ ಇವರು ಮಾಡಲ್ಲ ಅಂತ ಹೇಳ್ತೀನಿ. ಸೆಕೆಂಡ್ ಸಂಪುಟವನ್ನು ಇವರು ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ತಿನ ಏನು 2 ಎಲೆಕ್ಷನ್ ಇದೆಲ್ಲ, ಅಲ್ಲಿವರೆಗೆ ಮುಟ್ಲಿಕ್ಕೆ ಹೋಗಲ್ಲ. ಯಾಕಂದರೆ ಇದನ್ನೆಲ್ಲ ಮುಟ್ಟಿ ಹಾಕ್ಬಿಟ್ರೆ, ಏನಾದರೂ ಗಡ್ಬಡಾದರೆ ನಮ್ಮ 3 ಜನ ಕ್ಯಾಂಡಿಡೇಟ್ಗಳು ಅಡ್ಡ ಮತದಾನಗಳು ನಡೆದುಬಿಟ್ರೆ ಅಲ್ಲೇ ಪ್ರಾಬ್ಲಮ್ ಶುರುವಾಗುತ್ತೆ. ಸೊ ದೇ ವಿಲ್ ನಾಟ್ ಟೇಕ್ ರಿಸ್ಕ್ ಅನ್ಲೆಸ್ MLC ಎಲೆಕ್ಷನ್ ಮತ್ತು ರಾಜ್ಯಸಭಾ ಎಲೆಕ್ಷನ್ ಆಗುವವರೆಗೆ ಇವರು ಆ ರಿಸ್ಕನ್ನು ತಗೊಳ್ಳಲ್ಲ. ಬಟ್ ಇಟ್ ಈಸ್ ನಾಟ್ ಈಸಿ ಡಿ ಕೆ ಶಿವಕುಮಾರ್ ಅವರಿಗೆ. ಎಲ್ಲೋ ಇಲ್ಲಿ ಡಿ ಕೆ ಶಿವಕುಮಾರ್ ಅವರ ಸ್ವಲ್ಪ ಸ್ಮಾರ್ಟಾಗಿ ಮೂವ್ ಮಾಡಿದರೆ ಐ ಥಿಂಕ್
ಸಿದ್ದರಾಮಯ್ಯ ಅವರ ಟೀಮನ್ನು ಅಕೊಮಡೇಟ್ ಮಾಡಿ ಹೈಕಮಾಂಡ್ ಅಂಗಳಕ್ಕೆ ತನ್ನ ಲೀಸ್ಟ್ಗಳನ್ನು ಕೊಟ್ಟು ಹೈಕಮಾಂಡಿನಿಂದ ಸ್ಟ್ರೈಟ್ ಅವೇ ಆರ್ಡರ್ ಬರುವಾಗೆ ನೋಡಿಕೊಂಡ್ರೆ ಯಾರಿಗೂ ಬೇಜಾರು ಮಾಡೋಕೆ ನೋಡ್ಕೊಳ್ಳುವಂತಹ ಜವಾಬ್ದಾರಿ ಡಿ ಕೆ ಶಿವಕುಮಾರ್ಗಿದೆ. ಎಸ್ ಸರ್, ಅವರ ವೈಯಕ್ತಿಕ ಚಾಲೆಂಜ್ಗಳು. ವೈಯಕ್ತಿಕ ಚಾಲೆಂಜ್ಗಳು ಫಸ್ಟ್ ನಂಬರ್ 1 ಕೇಸ್ ಅಕ್ರಮ ಹಣ ವರ್ಗಾವಣೆ ಬಗ್ಗೆ ಇಡಿ ನಡೆಸ್ತಿರುವ ತನಿಖೆ. ಸೆಕೆಂಡ್, CBI ನಡೆಸಿದ ಅಕ್ರಮ ಆಸ್ತಿ ಕೇಸ್ ಹಲವು ಸೇರಿ ತನಿಖೆಗಳು ಪೆಂಡಿಂಗಲ್ಲಿದ್ದಾವೆ. ಬಟ್ ಇಟ್ ಈಸ್ ಡಿ ಕೆ ಶಿವಕುಮಾರ್ ಈಸ್ ಲೀಗಲಿ ಅವರು ಪಳಗಿಬಿಟ್ಟಿದ್ದಾರೆ. ಲೀಗಲಿ ಹಿ ಈಸ್ ವೆರಿ ಅಲ್ಲ ಅವರು ಪಳಗಿಬಿಟ್ಟಿದ್ದಾರೆ. ಏನಕ್ಕಂದರೆ ಕೆಲವೊಮ್ಮೆ ಡಾಕ್ಟರ್ಗಿಂತ ನಿಮ್ಮ ಅಲ್ಲಿ ನರ್ಸ್ಗಳಿರ್ತಾರಲ್ಲ, ಕಂಪೌಂಡರ್ಗಳಿರ್ತಾರಲ್ಲ, ಅವರು ಮಚ್ ಬೆಟರ್ ಅಂತ. ಇವರು ಏನಾಗಿದೆ ಅಂದರೆ ಇವರು ಪಳಗಿಬಿಟ್ಟಿದ್ದಾರೆ. ಇವರು ಆ ಕಷ್ಟ ನಷ್ಟ, ಆ ಕೋರ್ಟು ಕೇಸು ಸ್ಟಡಿ ಮಾಡಿ ಎಲ್ಲ ಪಳಗಿಬಿಟ್ಟಿದ್ದಾರೆ. ಲೀಗಲಿ ಹೀ ಈಸ್ ವೆರಿ ಸ್ಟ್ರಾಂಗ್ ಅಂತ ನನಗನ್ಸುತ್ತೆ. ಈಗ ಸುಪ್ರೀಂ ಕೋರ್ಟ್ ಹಂತದಲ್ಲಿ ಈ ಎಲ್ಲ ಕೇಸ್ಗಳಿರೋದ್ರಿಂದ, ಅವರಿಗೆ ಸ್ಟೇ ಇರೋದ್ರಿಂದ ಐ ಥಿಂಕ್ ಆ ಒಂದು ಸವಾಲು ಇದೆ. ನಾವು ಹೌ ಅದರ್ ಅಪೋಸಿಷನ್ ವಿಲ್ ಮೇಕ್ ದಟ್ ಯೂಸ್ ಆಫ್ ಇಟ್ ಅನ್ನೋದನ್ನು. ಸಪೋಸ್ ಕೆಲವರು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರು CM ಆಗೋದನ್ನೇ ವೆಯ್ಟ್ ಮಾಡ್ತಾ ಇರ್ತಾರೆ, ಅದರ ನಂತರ BJP ಆ ದಾಳವನ್ನು ಉದುರಿಸುತ್ತೆ, ಅಲ್ಲಿಂದ ಡಿ ಕೆ ಶಿವಕುಮಾರ್ ಅವರಿಗೆ ಟ್ರಬಲ್ ಕೊಡಲಿಕ್ಕೆ ಶುರು ಮಾಡುತ್ತೆ. ಮೇ ಬಿ ದೇ ಟ್ರೈ ಆರ್ ದೇ ಡೋಂಟ್ ಟ್ರೈ. ಇಟ್ ಈಸ್ ಇನ್ ಲಾ ಆಫ್ ಕೋರ್ಟಲ್ಲಿರುವಾಗ ನಾವು ಕಮೆಂಟ್ ಮಾಡಲಿಕ್ಕಾಗಲ್ಲ. ಬಟ್ ಇನ್ ಎ ಸೇಮ್ ಟೈಮ್ ಹೌ ಸೀರಿಯಸ್ ಇಟ್ ಈಸ್. ಡಿ ಕೆ ಶಿವಕುಮಾರ್ ಅವರಿಗೆ ಹೈಕೋರ್ಟಿಂದ ರಿಲೀಫ್ ಸಿಕ್ಕಿದೆ, ಅದನ್ನು ಸುಪ್ರೀಂ ಕೋರ್ಟಲ್ಲಿ ಹಾಕಿದೆ. ದರ್ ಈಸ್ ಎ ಸ್ಟೇ ಆರ್ಡರ್, ಸ್ಟಿಲ್ ದರ್ ಈಸ್ ನಾಟ್ ದಟ್ ಹೌ ಫೈಲ್ ಇಟ್ ಮೂವ್ಸ್ ಒಂದು. ಬಟ್ ನನ್ನ ಸವಾಲು ಏನು ಗೊತ್ತಾ ನಿಮಗೆ, ಈಗ ಎಕ್ಸಿಸ್ಟಿಂಗ್ ಇರುವುದಕ್ಕಿಂತಲೂ ಡಿ ಕೆ ಶಿವಕುಮಾರ್ ಅವರು ಮುಂದೆ ತನ್ನ ಮೇಲೆ ಯಾವುದೂ ಅಂಥದ್ದು ಬರದಾಗೆ ನೋಡ್ಕೊಳ್ಳುವಂತಹ ಜವಾಬ್ದಾರಿ ಇದೆ. ನಾವು ಎಗೇನ್ ಐ ರೆಫರ್ ಮುಡಾ ಕೇಸ್ ಹಿಯರ್. ಸಿದ್ದರಾಮಯ್ಯನವರಿಗೆ ED IT ಯಾವುದು ಸುಪ್ರೀಂ ಕೋರ್ಟು ಹೈಕೋರ್ಟಲ್ಲಿ ಯಾವುದು ಕೇಸ್ ಇರಲಿಲ್ಲ. ಖಾಲಿ ಯಾರೋ ಒಂದು RTI ಕಾರ್ಯಕರ್ತ ಇಬ್ಬರು ಹುಟ್ಕೊಂಡ್ಬಿಟ್ಟು ಸಿದ್ದರಾಮಯ್ಯನವರ 2004, 5, 17 ಟ್ರಾನ್ಸಾಕ್ಷನ್ಗಳನ್ನು ತಗೊಂಡ್ಬಿಟ್ಟು ಹೋಗ್ಬಿಟ್ಟು ಲೋಕಾಯುಕ್ತದಿಂದ ಹಿಡಿದು PCR ಹಾಕೊಂಡ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಾಗಲೇ ಸಿದ್ದರಾಮಯ್ಯನವರಿಗೆ ಗೊತ್ತಾಗಿದ್ದು ಒಂದು IT ಡಿಪಾರ್ಟ್ಮೆಂಟ್ ಇದೆ, ಒಂದು ED ಡಿಪಾರ್ಟ್ಮೆಂಟ್ ಇದೆ, ಒಂದು ಲೋಕಾಯುಕ್ತ ಇದೆ, ಒಂದು ಜನಪ್ರತಿನಿಧಿಗಳ ಕೋರ್ಟ್ ಇದೆ, ಹೈಕೋರ್ಟ್ ಇದೆ, ಸುಪ್ರೀಂ ಕೋರ್ಟ್ ಇದೆ ಅಂತ ಸಿದ್ದರಾಮಯ್ಯನವರಿಗೆ ಫಸ್ಟ್ ಟೈಮ್ ಅಂಡರ್ಸ್ಟ್ಯಾಂಡ್ ಆಗಿತ್ತು. ಸೇಮ್ ಟೈಮ್ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಚಾಲೆಂಜ್ ಇದೆ. ಇನ್ನು ಹೆಚ್ಚಿನ ಕೇಸ್ಗಳನ್ನು ತನ್ನ ಮೇಲೆ ಇಂಥದ್ದು ಬರದಾಗೆ ನೋಡ್ಕೊಳ್ಳೋದು, ಇಂಥದ್ದು ಯಾವುದೋ ವ್ಯವಹಾರಗಳನ್ನು ಮಾಡದೆ ತಾನು ಇಂಥ ಯಾವುದೇ ಒಂದು ಬಲೆಗೆ ಬೀಳದಾಗೆ ನೋಡ್ಕೊಳ್ಳುವಂತಹ ಜವಾಬ್ದಾರಿ ಡಿ ಕೆ ಶಿವಕುಮಾರ್ ಅವರ ಮೇಲಿದೆ. ಆಲ್ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಕಂಪ್ಲೀಟ್ ವಿಶ್ಲೇಷಣೆಗಾಗಿ ಸರ್. ಎಸ್ ವೀಕ್ಷಕರೇ, ಪವರ್ ಟಿವಿ ಕುಟುಂಬ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಬಹಿರಂಗ ಪತ್ರವನ್ನ ಬರೆದಿದೆ. ಹೇಗಿರಬೇಕು, ಹೇಗಿದ್ರು ನೀವು ಹೇಗಿರಬೇಕು, ಪವರ್ ಟಿವಿ ಏನು ಮಾಡೋದಕ್ಕೂ ಸಿದ್ಧವಾಗಿರುತ್ತೆ, ಪವರ್ ಟಿವಿ ಯಾವ ನಿಟ್ಟಿನಲ್ಲಿ ನಿಮ್ಮ ಹಿಂದೆ ಹದ್ದಿನ ಕಣ್ಣಾಗಿ ಕೆಲಸ ಮಾಡುತ್ತೆ ಅನ್ನೋದರ ಜೊತೆಗೆ ಹೇಳ್ತಾ ಆ ಪತ್ರವನ್ನ ಡಿ ಕೆ ಶಿವಕುಮಾರ್ ಅವ್ರಿಗೆ ಅರ್ಪಿಸ್ತಾ, ದಯವಿಟ್ಟು ನೋಡಿ CM ಸಾಹೇಬ್ರೆ, ಸೊ ಇದನ್ನ ಬಹಳ ಈಸಿಯಾಗಿ ಲೈಟರ್ ವೇನಲ್ಲಿ ತಗೊಳ್ಬೇಡಿ ಅಂತ ಹೇಳ್ತಾ ಇವತ್ತಿನ ಈ ಡಿಬೇಟ್ನಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.